ಮಿಡ್ನೈಟ್ನಲ್ಲಿ ಲೇಡೀಸ್ ಪಿಜಿಗೆ ಯುವಕನೊಬ್ಬ ಎಂಟ್ರಿ ಕೊಟ್ಟಿದ್ದಾನೆ. ಕಳ್ಳ ಬೆಕ್ಕಿನಂತೆ ಲೇಡೀಸ್ ಪಿಜಿಗೆ ಎಂಟ್ರಿ ಕೊಟ್ಟಂತ ಕಿಲಾಡಿ ಹೆಣ್ಣೂರಿನ ಅಂಕಣರೆಡ್ಡಿ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಪಿಜಿ ಕಾಂಪೌಂಡ್ ಹಾರಿ ಪಿಜಿಯೊಳಕ್ಕೆ ನುಗ್ಗಿದ್ದಾನೆ ಈ ಯುವಕ. ಮಿಡ್ನೈಟ್ನಲ್ಲಿ ಪಿಜಿಯಲ್ಲಿದ್ದ ಇತರೆ ಹೆಣ್ಣು ಮಕ್ಕಳಿಗೆ ಗಾಬರಿಯಾಗಿದೆ. ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಹಿಂದೆ ಬೆಂಗಳೂರಿನಲ್ಲೇ ಒಂದು ಕೃತ್ಯ ನಡೆದಿತ್ತು. ಯುವಕನೊಬ್ಬ ಪಿಜಿಗೆ ನುಗ್ಗಿ ಬಿಹಾರ ಮೂಲದ ಯುವತಿಯನ್ನು ಕೊಲೆ ಮಾಡಿದ್ದ. ಅದೇ ರೀತಿಯ ಮತ್ತೊಂದು ಘಟನೆಯಲ್ಲಿ ಕೊಲೆ ಆಗಿಲ್ಲ, ಪಿಜಿಗೆ ನುಗ್ಗಿದ್ದಾನೆ. ನೋಡಿ ಆ ದೃಶ್ಯವನ್ನು ಗಮನಿಸಿ. ಸತ್ತರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸತ್ತರ್, ಈ ಹಿಂದೆ ಕೋರಮಂಗಲದಲ್ಲಿ ಇದೇ ತರದ ಘಟನೆ ಆಗಿತ್ತು, ಆದರೂ ಕೂಡ ಪಿಜಿ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ ಅನ್ಸುತ್ತೆ. ಖಂಡಿತ ವಾಸ್ತು, ಇದೇ ಪ್ರಶ್ನೆ ಜೊತೆಗೆ ಇದೇ ಆತಂಕ ಇದೀಗ ಅಲ್ಲೇ ಜನರು ಕಾಡ್ತಾ ಇರುವಂತದ್ದು. ಮೊನ್ನೆ ಏನು ಈ ಒಂದು ವ್ಯಕ್ತಿ ಏನಿದ್ದಾನೆ ಮಧ್ಯರಾತ್ರಿ ಸರಿಸುಮಾರು 1:45 ಸುಮಾರಿಗೆ ಕಾಂಪೌಂಡ್ ಹಾರಿ ಎಂಟ್ರಿ ಆಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆ ಪಿಜಿಯಲ್ಲಿದ್ದಂತಹ ಇತರೆ ಯುವತಿಯರು ಈತನನ್ನು ನೋಡ್ತಾರೆ. ನೋಡಿ ಗಾಬರಿ ಆಗ್ತಾರೆ. ಯಾಕಂದ್ರೆ ಈತ ಕಂಪ್ಲೀಟ್ ಆಗಿ ಮಾಸ್ಕ್ ಹಾಕಿರ್ತಾನೆ, ತಮ್ಮ ಮುಖವನ್ನು ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಂಡಿರ್ತಾನೆ. ಈತನ ನೋಡಿ ಗಾಬರಿಯಾಗಿ ಕಿರಿಚಂತಹ ಸಂದರ್ಭದಲ್ಲಿ ಈತ ಓಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಕೂಡಲೇ ಪಿಜಿ ಮಾಲೀಕರಿಗೆ ಮಾಹಿತಿ ಕೊಡಲಾಗುತ್ತೆ. ಇನ್ಫಾರ್ಮೇಶನ್ ಸಿಗ್ತಿದ್ದಂಗೆ ಮತ್ತೆ ಅಂದ್ರೆ ಆ ಪಕ್ಕದ ಏರಿಯಾದಲ್ಲಿದ್ದಂತಹ ಪಿಜಿ ಮಾಲೀಕರು ಕೂಡ ಬರ್ತಾರೆ. CCTV ಕ್ಯಾಮೆರಾವನ್ನು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಬ್ಯಾಕ್ ಗೇಟ್ ಮೂಲಕ ಎಂಟ್ರಿ ಆಗಿರೋದು ಗೊತ್ತಾಗುತ್ತೆ. ಇದಾದ ನಂತರ ಅಂದ್ರೆ ಅಲ್ಲಿದ್ದಂತಹ ಪಿಜಿಯಲ್ಲಿದ್ದಂತಹ ಯುವತಿಯರ ಒತ್ತಾಯಕ್ಕೆ ಮಣಿದು ಆತ ಬಾಣಸವಾಡಿ ಸ್ಟೇಷನ್ ಒಂದು ದೂರು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಸದ್ಯ ಈ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಪಿಜಿ ಮಾಲೀಕರನ್ನು ನಾವು ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಈ ರೀತಿ ಈ ಒಂದು ವ್ಯಕ್ತಿ ಎಂಟ್ರಿ ಆಗಿರೋ ಕುರಿತು ಅವರಿಗೇನು ದೊಡ್ಡ ಒಂದು ಪ್ರಶ್ನೆ ಆದಂತ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ದೊಡ್ಡ ವಿಚಾರ ಆದಂಗೆ ಈ ಒಂದು ಘಟನೆ ಅವ್ರಿಗೊಂದು ದೊಡ್ಡ ವಿಚಾರ ಅನ್ನುವಂತಹ ಯಾವುದೇ ರೀತಿಯ ಕಾಣ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾತನಾಡುವ ಸಂದರ್ಭದಲ್ಲಿ ತುಂಬಾ ಕೇರ್ಲೆಸ್ ಆಗಿ ಆನ್ಸರ್ ಮಾಡ್ತಾ ಇದ್ರು. ಹೌದು ಬಂದಿದ್ದ ಹೋದ, ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅನ್ನೋ ಒಂದು ಕೇರ್ಲೆಸ್ ಆನ್ಸರ್ ಮಾಡ್ತಾ ಇರುವಂತದ್ದು. ಬಟ್ ಅಲ್ಲಿದ್ದಂತಹ ಯುವತಿಯರಿಗೆ ಕಾಡ್ತಿರುವಂತಹ ಭಯ ಏನಂದ್ರೆ ಈತ ಯಾವ ಕಾರಣಕ್ಕೆ ಬಂದ, ಈ ಹಿಂದೆ ಏನಾದ್ರೂ ಇದೇ ತರ ಬಂದಿದ್ದ. ಯಾಕಂದ್ರೆ ಆ ಒಂದು ಅವರಿಗೆ ಕಾಡ್ತಿರೋ ಭಯ, ಈತ ಬಂದಿರುವಂತಹ ಹಿನ್ನೆಲೆ ಏನು ಅಂದ್ರೆ ಮೋಟಿವ್ ಏನು, ಯಾವ ಉದ್ದೇಶಕ್ಕಾಗಿ ಈತ ಬಂದಿದ್ದ ಅನ್ನೋ ಪ್ರಶ್ನೆ, ಆತಂಕ ಭರಿತ ಪ್ರಶ್ನೆ ಅವ್ರನ್ನ ಕಾಡ್ತಾ ಇದೆ. ಯಾಕಂದ್ರೆ ಯಾರಾದ್ರೂ ಕರೆಸ್ಕೊಂಡ್ರ ಅಥವಾ ಈ ಹಿಂದೆ ಏನಾದ್ರೂ ಬಂದು ಯಾವ್ದೋ ಒಂದು ಅಂದ್ರೆ ಹೆಣ್ಮಕ್ಕಳ ಪ್ರೈವೇಟ್ ವಿಚಾರವಾಗಿ ಏನಾದ್ರೂ ಕೃತ್ಯ ಎಸಗಿದ್ನ, ಇದೇ ವಿಚಾರಕ್ಕೆ ಇದು ಪದೇ ಬರ್ತಾ ಇದ್ನ, ಇದೇ ಮೊದಲ ಬಾರಿಗೆ ಬಂದ ಒಂದು ಆತಂಕ ಅಲ್ಲಿ ಜನರನ್ನು ಕಾಡ್ತಾ ಇರುವಂತದ್ದು. ಅದೇ ಕಾರಣಕ್ಕೆ ಖುದ್ದು ಅಲ್ಲಿದ್ದಂತಹ ಯುವತಿಯರೇ ಪಿಜಿ ಮಾಲೀಕರಿಗೆ ಒಂದು ಪ್ರೆಷರ್ ಆಗ್ತಾ ಈ ಬಗ್ಗೆ ದೂರು ಕೊಡಿ, ತನಿಖೆ ಮಾಡುವಂತ ಒಂದು ಒತ್ತಾಯ ಆಗ್ತಾರೆ. ಬಟ್ ಯಾವಾಗ ಈ ಒಂದು ಪ್ರೆಷರ್ ಹೆಚ್ಚಾಯ್ತು ಆ ಒಂದು ಸಂದರ್ಭದಲ್ಲಿ ಪಿಜಿ ಮಾಲೀಕರು ಹೋಗಿ ದೂರು ಕೊಟ್ಟರು ವಿನಃ ಅವರೇ ಸ್ವಯಂ ಪ್ರೇರಿತವಾಗಿ ಯಾವುದೇ ದೂರು ಕೊಡೋ ಕೆಲಸವನ್ನು ಮಾಡಿಲ್ಲ ಅನ್ನೋ ಮಾಹಿತಿಯನ್ನು ಅಲ್ಲಿದ್ದಂತಹ ಒಂದಿಷ್ಟು ಜನರು ನೀಡ್ತಾ ಇರುವಂತದ್ದು. ಸದ್ಯಕ್ಕೆ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಾಣಸವಾಡಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ವಾಸ್ತು. ಬಟ್ ಪಿಜಿ ಮಾಲೀಕರಿಗೆ BBMP ಆಗಿರ್ಬೋದು ಒಂದು ಗೈಡ್ ಲೈನ್ಸ್ ಕೊಟ್ಟಿತ್ತಲ್ಲ, ಅದು ಕೇವಲ ಕಾಟಾಚಾರಕ್ಕೆ ಸೀಮಿತ ಆಯ್ತು ಅನ್ನೋ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಸತ್ತರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.